ತಮಿಳುನಾಡಿನ ರಾಜಕೀಯ ಈಗ ಸಿಕ್ಕಾಪಟ್ಟೆ ಹಾಟ್ ಆಗಿದೆ. ಈ ಬಾರಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಶಾಂತಿಯುತ ಮತದಾನ ನಡೆದಿದ್ದರೂ 84% ಭಾರೀ ಪ್ರಮಾಣದ ಮತದಾನವಾಗಿರೋದು ಎಲ್ಲರ ಗಮನ ಸೆಳೆದಿದೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜನರು ಮತಗಟ್ಟೆಗೆ ಬಂದಿದ್ದು ಏನನ್ನೋ ಹೇಳ್ತಿದೆ ಅನ್ನೋ ಚರ್ಚೆ ಜೋರಾಗಿದೆ. ಸಾಮಾನ್ಯವಾಗಿ ಇಷ್ಟೊಂದು ಹೆಚ್ಚಿನ ಮತದಾನ ಅಂದ್ರೆ ಬದಲಾವಣೆ ಬೇಕು ಅನ್ನೋ ಮನಸ್ಥಿತಿ ಇರಬಹುದು ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ. ಹೀಗಾಗಿ ಈಗ ದೊಡ್ಡ ಪ್ರಶ್ನೆ ಏನಂದ್ರೆ, ಈ ಲಾಭ ಯಾರಿಗೆ? ಇದೀಗ ರಾಜ್ಯದಲ್ಲಿ ಮುಖ್ಯ ಪೈಪೋಟಿ ನಡೆಯುತ್ತಿರುವುದು ಎನ್.ಕೆ. ಸ್ಟಾಲಿನ್ ನೇತೃತ್ವದ ಡಿಎನ್ಕೆ ಮತ್ತು ಎಡಪ್ಪಾಡಿ ಪಳನಿಸ್ವಾಮಿ ನೇತೃತ್ವದ ಎಐಎಡಿಎಂಕೆ ಮೈತ್ರಿಕೂಟದ ನಡುವೆ. ಆದರೆ ಈ ಬಾರಿ ಮತ್ತೊಂದು ದೊಡ್ಡ ಫ್ಯಾಕ್ಟರ್ ಅಂದ್ರೆ ನಟ ವಿಜಯ್ ಅವರ ಟಿವಿಕೆ ಪಾರ್ಟಿ. ಇವರ ಎಂಟ್ರಿಯಿಂದಲೇ ಲೆಕ್ಕಾಚಾರ ಗೊಂದಲವಾಗ್ಬಿಟ್ಟಿದೆ. ಮೊದಲ ಲೆಕ್ಕಾಚಾರ ನೋಡಿದ್ರೆ ಹೆಚ್ಚು ಮತದಾನ ಆಗಿದ್ರೆ ಅದು ಆಡಳಿತ ವಿರೋಧಿ ಅಲೆ ಇರಬಹುದು. ಅಂದ್ರೆ ಸ್ಟಾಲಿನ್ ಸರ್ಕಾರದ ಮೇಲೆ ಜನರಿಗೆ ಅಸಮಾಧಾನ ಇದ್ರೆ ಅದರ ಲಾಭ ಪಳನಿಸ್ವಾಮಿ ಕಡೆಗೆ ಹೋಗ್ಬಹುದು. ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಮತದಾನ ಆಗಿದ್ರೆ ಅದು ಎಐಎಡಿಎಂಕೆಗೆ ಬಲ ಕೊಡಬಹುದು ಅನ್ನೋ ಮಾತು ಇದೆ. ಎರಡನೇ ಲೆಕ್ಕಾಚಾರದಲ್ಲಿ ವಿಜಯ್ ಅವರ ಟಿವಿಕೆ ಪಾರ್ಟಿ ಎಷ್ಟು ಮತ ಸೆಳೆಯುತ್ತೆ ಅನ್ನೋದು ಮುಖ್ಯ. ಯುವಕರಲ್ಲಿ ವಿಜಯ್ ಅವರಿಗೆ ಇರುವ ಕ್ರೇಜ್ ಗೊತ್ತೇ ಇದೆ. ಅವರು 8-14% ಮತ ಗಳಿಸಿದ್ರೆ ಸಾಕು, ಅದು ಡಿಎಂಕೆಗೂ ಎಐಎಡಿಎಂಕೆಗೂ ದೊಡ್ಡ ತಲೆನೋವಾಗಬಹುದು. ವಿಶೇಷವಾಗಿ ಡಿಎಂಕೆಯ ಯುವ ಮತದಾರರಲ್ಲಿ ಬಿರುಕು ಬಂದ್ರೆ ಅದು ಪಳನಿಸ್ವಾಮಿಗೆ ಲಾಭವಾಗಬಹುದು. ಮೂರನೇ ಲೆಕ್ಕಾಚಾರ ಡಿಎಂಕೆಯ ಸಂಘಟಿತ ಶಕ್ತಿ ಬಗ್ಗೆ. ತಮಿಳುನಾಡಿನಲ್ಲಿ ಡಿಎಂಕೆ ಕ್ಯಾಡರ್ ಬೇಸ್ ತುಂಬಾ ಸ್ಟ್ರಾಂಗ್. ಅವರ ಕಾರ್ಯಕರ್ತರು ತಮ್ಮ ಮತದಾರರನ್ನ ಮತಗಟ್ಟೆಗೆ ತರುವಲ್ಲಿ ಸದಾ ಮುಂದಿರ್ತಾರೆ. ಹೀಗಾಗಿ ಹೆಚ್ಚು ಮತದಾನ ಆಗಿದೆ ಅಂದ್ರೆ ಅದು ಡಿಎಂಕೆಯೇ ಗಳಿಸಿಕೊಂಡ ಮತದಾನ ಇರಬಹುದು ಅನ್ನೋ ವಾದವೂ ಇದೆ. ಒಂದು ವೇಳೆ ವಿರೋಧ ಪಕ್ಷಗಳ ಮತಗಳು ವಿಭಜನೆಯಾದ್ರೆ ಡಿಎಂಕೆಗೆ ಸಿಂಪಲ್ ಲಾಭ ಸಿಗಬಹುದು. ನಾಲ್ಕನೇ ಲೆಕ್ಕಾಚಾರ ಎಐಎಡಿಎಂಕೆ ಮೈತ್ರಿಯ ಬಗ್ಗೆ. ಪಳನಿಸ್ವಾಮಿ ಈ ಬಾರಿ ತಮ್ಮ ನಾಯಕತ್ವ ಸಾಬೀತು ಮಾಡಿಕೊಳ್ಳಬೇಕಾದ ಪರಿಸ್ಥಿತಿ ಇದೆ. ಜಯಲಲಿತಾ ನಂತರ ಪಕ್ಷದಲ್ಲಿ ಏನೇನು ಗೊಂದಲಗಳು ನಡೆದವು ಅನ್ನೋದು ಎಲ್ರಿಗೂ ಗೊತ್ತು. ಆದರೆ ಈಗ ಅವರು ಬಿಜೆಪಿ ಜೊತೆಗೆ ಕೈಜೋಡಿಸಿ ಚುನಾವಣೆಗೆ ಬಂದಿದ್ದಾರೆ. ಅಣ್ಣಾಮಲೈಯವರ ಪ್ರಚಾರವೂ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಹೀಗಾಗಿ ಈ ಮೈತ್ರಿಗೆ ಎಷ್ಟು ಮತ ಸಿಗುತ್ತದೆ ಅನ್ನೋದು ಕುತೂಹಲ. ಐದನೇ ಮತ್ತು ಬಹಳ ಮುಖ್ಯ ಲೆಕ್ಕಾಚಾರ ಅತಂತ್ರ ಫಲಿತಾಂಶ. ಯಾವ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಸಿಗದಿದ್ರೆ ವಿಜಯ್ ಅವರ ಪಾತ್ರ ತುಂಬಾ ದೊಡ್ಡದಾಗ್ಬೋದು. ಅವರು ಕಿಂಗ್ ಮೇಕರ್ ಆಗ್ಬೋದು ಅನ್ನೋ ಮಾತು ಈಗಾಗಲೇ ಜೋರಾಗಿದೆ. ಒಂದು ವೇಳೆ ವಿಜಯ್ ಕಿಂಗ್ ಮೇಕರ್ ಆದ್ರೆ ಅವರು ತಕ್ಷಣ ಯಾರನ್ನಾದ್ರೂ ಬೆಂಬಲಿಸ್ತಾರೆ ಅಂದ್ರೆ ಅಷ್ಟು ಸುಲಭವಲ್ಲ. ಅವರು ತಮ್ಮ ಇಮೇಜ್ ನೋಡ್ಕೊಳ್ಬೇಕು. ಹೆಚ್ಚಿನ ಸಚಿವ ಸ್ಥಾನಗಳು ಸೇರಿದಂತೆ ಹಲವು ಷರತ್ತುಗಳನ್ನ ಇಡಬಹುದು. ಜೊತೆಗೆ ತಮ್ಮ ಪ್ರಣಾಳಿಕೆಯಲ್ಲಿದ್ದ ಆಶ್ವಾಸನೆಗಳನ್ನ ಈಡೇರಿಸುವಂತೆ ಬೇಡಿಕೆ ಇಡಬಹುದು. ಈ ಬೇಡಿಕೆಗಳನ್ನ ಒಪ್ಪಿದ ಪಕ್ಷಕ್ಕೆ ಮಾತ್ರ ಬೆಂಬಲ ಕೊಡೋ ಸಾಧ್ಯತೆ ಇದೆ. ಡಿಎಂಕೆಗೂ ಬೆಂಬಲ ಕೊಡಬಹುದು ಅಥವಾ ಎಐಎಡಿಎಂಕೆಗೂ ಕೊಡಬಹುದು. ಆದರೆ ಷರತ್ತುಗಳು ಗಟ್ಟಿಯಾಗಿರ್ತವೆ. ಇನ್ನೊಂದು ಸಾಧ್ಯತೆ ಅಂದ್ರೆ ಅವರು ಹೊರಗಿನಿಂದ ಬೆಂಬಲ ನೀಡಿ ತಮ್ಮ ಪಕ್ಷವನ್ನ ನಿಧಾನವಾಗಿ ಬಲಪಡಿಸಿಕೊಳ್ಳಬಹುದು. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ, ಒಂದು ವೇಳೆ ವಿಜಯ್ ಅವರ ಪಾರ್ಟಿ ನಿರೀಕ್ಷಿಸಿದಷ್ಟು ಸಾಧನೆ ಮಾಡಲಿಲ್ಲ ಅಂದ್ರೆ ಆಗ ಅವರು ಮತ್ತೆ ಸಿನಿಮಾಗೆ ಹೋಗ್ತಾರಾ ಅನ್ನೋ ಪ್ರಶ್ನೆ ಬರುತ್ತೆ. ವಿಜಯ್ ಅವರ ಸಿನಿಮಾ ಕ್ರೇಜ್ ಇನ್ನೂ ಕಡಿಮೆ ಆಗಿಲ್ಲ. ಆದರೆ ಅವರು ರಾಜಕೀಯಕ್ಕೆ ಬಂದಿರುವ ರೀತಿಯನ್ನು ನೋಡಿದ್ರೆ ತಕ್ಷಣ ಹಿಂದಿರುಗೋದು ಅಷ್ಟು ಸುಲಭವಲ್ಲ. ಬಹುಶಃ ಅವರು ಕೆಲ ವರ್ಷ ರಾಜಕೀಯದಲ್ಲೇ ಇದ್ದು ತಮ್ಮ ನೆಲೆ ಗಟ್ಟಿಗೊಳಿಸಲು ಪ್ರಯತ್ನ ಮಾಡಬಹುದು. ಸಿನಿಮಾಕ್ಕೆ ಫುಲ್ ಟೈಮ್ ಮರಳೋದು ತಕ್ಷಣದ ನಿರ್ಧಾರವಾಗೋ ಸಾಧ್ಯತೆ ಕಡಿಮೆ. ಒಟ್ಟಾರೆ ನೋಡಿದ್ರೆ ಈ ಬಾರಿ ತಮಿಳುನಾಡು ಚುನಾವಣೆ ಸರಳ ಸ್ಪರ್ಧೆಯಲ್ಲ. ಪ್ರತಿಯೊಂದು ಮತದ ಹಿಂದೆ ದೊಡ್ಡ ಲೆಕ್ಕಾಚಾರ ಇದೆ. ಹೆಚ್ಚಿನ ಮತದಾನದಿಂದ ಜನರು ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. ಆದರೆ ಆ ಸಂದೇಶ ಯಾರ ಪರ ಅಂತ ಗೊತ್ತಾಗೋದು ಮೇ 4ರಂದು ಮಾತ್ರ. ಅಲ್ಲಿವರೆಗೆ ಈ ರಾಜಕೀಯ ಕುತೂಹಲ ಹೀಗೆ ಮುಂದುವರಿಯುತ್ತೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.